21 ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆಗೆ ದೆಹಲಿಯಲ್ಲಿ ಕೂಡ ಸಾಕಷ್ಟು ಸರ್ಕಸ್ ನಡೆಯುತ್ತಿದೆ. ಬಹುತೇಕ ಇವತ್ತು ಇಲ್ಲ ನಾಳೆ ಅಭ್ಯರ್ಥಿಗಳ ಪಟ್ಟಿ ಘೋಷಣೆ ಆಗಬಹುದು. ಆದರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಅನ್ನುವಂಥದ್ದು ಕೂಡ ಈ ಕ್ಷಣಕ್ಕೂ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದ್ದು. ಹಾಗಾದ್ರೆ ಬನ್ನಿ, ನಮ್ಮ ಜೊತೆಗೆ ಸಚಿವರು ಆಗಿರುವಂತಹ ಎಚ್ ಸಿ ಮಹದೇವಪ್ಪ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನು ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಮಹದೇವಪುರ ಬಹಳ ಮುಖ್ಯವಾಗಿರುವಂತದ್ದು, ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ತಮ್ಮ ಪುತ್ರ ಅಧಿಕೃತ ಅಭ್ಯರ್ಥಿ ಆಗ್ತಾರೆ ಅನ್ನುವ ವಿಶ್ವಾಸ ಇದೆಯಾ? ಹೈಕಮಾಂಡು ಈಗಾಗಲೇ ಪ್ರತಿಯೊಂದು ಕ್ಷೇತ್ರದ ಅಭ್ಯರ್ಥಿ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದಾರೆ. ಮಾಡಿದ್ಮೇಲೆ ಎಲೆಕ್ಷನ್ ಡಿಕ್ಲೇರ್ ಆಗಿದ್ದಾವೆ. ಎರಡನೇ ಹಂತದಲ್ಲಿ ನಮ್ಮ ರಾಜ್ಯದ ಚುನಾವಣೆಗಳು ಶುರುವಾಗುತ್ತೆ. ಸಹಜವಾಗಿ ಇವರು ಕ್ಯಾಂಡಿಡೇಟ್ಗಳನ್ನ ಸೆಲೆಕ್ಟ್ ಮಾಡಿ ಅನೌನ್ಸ್ ಮಾಡ್ತಾರೆ. ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿರೋದ್ರಿಂದ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅಂತಿಮ ಆಗುತ್ತೆ. ಬೇರೆ ಎಲ್ಲಾ ಕ್ಷೇತ್ರಗಳು ಅಷ್ಟು ಸುಲಭವಾಗಿ ಫೈನಲ್ ಮಾಡಿದ್ರು, ಚಾಮರಾಜನಗರ ಕ್ಷೇತ್ರದಲ್ಲಿ ಯಾಕೆ ಅಷ್ಟೊಂದು ಜಿಜ್ಞಾಸೆ ಆಗ್ತಿದೆ ಅಂತ? ಜಿಜ್ಞಾಸೆ ಅಂತ ಏನು ನನಗೆ ಅನ್ಸೋದಿಲ್ಲ. ಮೇ ಬಿ ಸಮಯ ಸಾಕಾಗಿಲ್ಲ ಅನ್ನಗಿದೆ ನನ್ನ ಮೀಟಿಂಗ್ ಅಲ್ಲಿ. ಇವತ್ತು ಮುಂದುವರಿಸ್ತಾರೆ, ಸಂಜೆ ಒಳಗೆ ಪೂರ್ತಿ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಿಮ್ ಜೊತೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ, ಮಾತಾಡಿದ್ದಾರೆ. ಕೆಲವೊಂದು ವಿಚಾರಗಳು ಚಾಮರಾಜನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾತಾಡಿದ್ರು? ಸಿಎಂ ಅವರು ನಾನು ನಿರಂತರವಾಗಿ ಫೋನ್ಗಳಲ್ಲಿ ಮಾತಾಡ್ತಿದ್ವಿ, ವೈಯಕ್ತಿಕ ಭೇಟಿ ಆಗ್ತೀವಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತೀವಿ, ರಾಜಕೀಯ ಬಗ್ಗೆ ಚರ್ಚೆ ಮಾಡ್ತೀವಿ, ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡ್ತೀವಿ. ಸೊ ಅವರು ಮಾತಾಡೋದಕ್ಕೂ ಈ ಟಿಕೆಟ್ಗೂ ಸಂಬಂಧಪಟ್ಟದ್ದಲ್ಲ. ಎಲ್ಲ ಚುನಾವಣೆಗಳು ಸೀರಿಯಸ್ ತಗೊಂಡು ಮಾಡಬೇಕು ಅಂತೇಳಿ ನನಗೆ ದೂರವಾಣಿಲಿ ಹೇಳಿದ್ರು. ಎಲ್ಲ ಒಟ್ಟಾಗಿ ಮಾಡೋಣ ಅಂತ ಹೇಳಿದ್ವಿ. ಚಾಮರಾಜನಗರ ಕ್ಷೇತ್ರದ ಒಂದಿಂದ ಹೇಳಿದ್ರೆ ಓವರ್ ಆಲ್ ಸ್ಟೇಟ್ಗೆ ಸಂಬಂಧಪಟ್ಟಂಗೆ. ಹೌದೌದು, ಒಟ್ಟಾಗಿ ನಾವೆಲ್ಲ ಸೀರಿಯಸ್ ಆಗಿ ಚರ್ಚೆ ಮಾಡಬೇಕು, ಎಲ್ಲರ ಜೊತೆ ಮಾತಾಡೋ, ಎಲ್ಲ 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು, ನೀನು ಆಕ್ಟಿವ್ ಆಗಿ ಸೀರಿಯಸ್ ಆಗಿ ಚುನಾವಣೆಯಲ್ಲಿ ಭಾಗವಹಿಸುವಂತ ಹೇಳಿದ್ದಾರೆ. ನಾವು ನಿರಂತರವಾಗಿ ಮಾಡ್ತಾ ಇರೋದ್ರಿಂದ ಅವ್ರು ನನ್ನ ಮೇಲೆ ಹೆಚ್ಚು ಪ್ರೀತಿ ಇರೋದ್ರಿಂದ ಹೇಳ್ತಾ ಇರ್ತಾರೆ. ತಮ್ಮ ಪುತ್ರ ಸುನಿಲ್ ಬೋಸ್ ಅವರು ಟಿಕೆಟ್ ವಿಚಾರವಾಗಿ ಸಿಎಂ ಅವರು ಏನಾದರೂ ನಿಮಗೆ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಿದ್ರು? ಇಲ್ಲ, ನಾನು ವ್ಯಕ್ತಿಗತವಾಗಿ ಅವ್ರನ್ನ ಭೇಟಿ ಮಾಡಿ ಸುನಿಲ್ ಟಿಕೆಟ್ ಕೊಡಬೇಕು, ಇದು ಮಾಡಬೇಕು ಅಂತೇಳಿ ಎಲ್ಲ ನಮ್ಮ MLAಗಳು, ನಮ್ಮ ಲೀಡರ್ಸು ಅಭಿಪ್ರಾಯ ಕೇಳಿದ್ದಾರೆ. ಅಬ್ಸರ್ವರ್ ಬಂದು ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಮತ್ತು ಅವ್ರು ಏನೇನು ಅಭಿಪ್ರಾಯ ಹೇಳಿದ್ದಾರೆ ಅದನ್ನೆಲ್ಲ ಕ್ರೋಢೀಕರಿಸಿ ರಾಜ್ಯ ಮಟ್ಟದ ಚರ್ಚೆ ಆಗಿದೆ, ಅಲ್ಲಿ ಮಾತಾಡಿದ್ದಾರೆ. ನಮ್ಮ ಅಧ್ಯಕ್ಷರು KPCC ಅಧ್ಯಕ್ಷರು DK ಶಿವಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ CEC ಎಲ್ಲ ಚರ್ಚೆ ಮಾಡಿದರೆ ಇವತ್ತು ಫೈನಲ್ ಮಾಡ್ತಾರೆ. ತಮ್ಮ ಪುತ್ರ ಅವರದೇ ಅಂತಿಮ ಆಗುತ್ತೆ ಅನ್ನೋ ವಿಶ್ವಾಸ ಇದೆ? ಅದು ನಮ್ಮ ಹೈಕಮಾಂಡ್ ನಿರ್ಧಾರ ಅಲ್ವಾ. ಎಲ್ಲ ವಿಷಯವನ್ನು ತೂಗಿ ಅಳೆದು ನಿರ್ಧಾರ ಮಾಡ್ತಾರೆ. ಸರ್, ಅಲ್ಲಿ ಅಭಿಪ್ರಾಯ ಸಂಗ್ರಹ ಆದಂತ ಸಂದರ್ಭದಲ್ಲಿ ಯಾರ ಹೆಸರು ಮುಂಚೂಣಿಯಲ್ಲಿದೆ ಅಂತ? ಅದು ಹೈಕಮಾಂಡ್ ಹೇಳಿದ್ದಾರೆ. ನಾವು ಅಬ್ಸರ್ವರ್ ಯಾರಕ್ಕೆ ಕೊಡಬೇಕು, ಏನಾಗಿದೆ ಪರಿಸ್ಥಿತಿ ಅದನ್ನ ಗುಟ್ಟಾಗಿ ಅಲ್ಲಿ ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡ್ತಾರೆ. ಸರ್, ಈಗ ಆದ್ರೂ ಕೂಡ ಲೋಕಸಭಾ ಚುನಾವಣೆಗೆ ದಿನಾಂಕ ಎಲ್ಲ ಘೋಷಣೆ ಆಗಿದೆ. ಅಭ್ಯರ್ಥಿಗಳ ಘೋಷಣೆ ಒಂದಷ್ಟು ಡಿಲೇ ಆಗ್ತಿದೆ, ತಡ ಆಗ್ತಿದೆ. ಡಿಲೇ ಏನಿಲ್ಲ, ಇವತ್ತು ನಾಳೆ ಎಲ್ಲ ಫೈನಲ್ ಆಗ್ತವೆ. ನೋ ಡಿಲೇ. ಇವತ್ತು ಸಂಜೆ ತಪ್ಪ ನಾಳೆ ಎಲ್ಲ ಪೂರ್ಣ ಆಗುತ್ತೆ. ಸೊ ತಮ್ಮ ಪುತ್ರ ಅವರಿಗೆ ಟಿಕೆಟ್ ಕೊಟ್ರೆ ಮಹದೇವಪ್ಪ ಅವರೇ ಸಂಪೂರ್ಣ ಜವಾಬ್ದಾರಿ ಗೆಲ್ಸ್ಕೊಂಡ್ ಬರುವಂತ ಜವಾಬ್ದಾರಿಯನ್ನ ಮಾತನ್ನ ಈಗ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಪಕ್ಷಕ್ಕೆ ಬರುವಾಗ ಕೆಲಸ ಮಾಡಬೇಕಾದ್ದು ನಮ್ಮ ಕರ್ತವ್ಯ, ಜವಾಬ್ದಾರಿ. ಪುತ್ರನ್ ಕೊಟ್ರೆ ಮಾಡಿ, ಇನ್ನೊಬ್ರು ಕೊಟ್ಟು ಸುಮ್ಮನೆ ನಿಂತಿರಕ್ಕಾಗತ್ತಾ? ನಾವು ಪಕ್ಷದ ಕಾರ್ಯಕರ್ತರು, ಪಕ್ಷ ಗೆಲುವಿಗೆ ಹೋರಾಟ ಮಾಡಬೇಕು. ಪಕ್ಷ ನಮ್ಗೆಲ್ಲ ಜವಾಬ್ದಾರಿ ಕೊಟ್ಟಿದೆ, ಅಧಿಕಾರ ಕೊಟ್ಟಿದೆ, ನಮ್ಮ ಕರ್ತವ್ಯ ಅದು ಮಾಡಬೇಕು. ನೀವು ಹಾಗೆ ಮತ್ತೆ ಸಿಎಂ ಇಬ್ರು ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀರಾ? ಇಲ್ಲ, ಅನೇಕ ಜನ ನಮ್ಮ ಅಧ್ಯಕ್ಷ ಇದ್ದಾರೆ, ಶಿವಕುಮಾರ್ ಅವರು, CM ಇದ್ದಾರೆ. ನಮಗೇನೇನು ಜವಾಬ್ದಾರಿ ವಹಿಸ್ತಾರೆ ಅದನ್ನ ನಾವು ನಮ್ಮ ವ್ಯಾಪ್ತಿನಲ್ಲಿ ನಾವೆಲ್ಲ ಮಾಡ್ತೀವಿ. ಸರ್, ಈಗ ಬಹಳ ಮುಖ್ಯವಾಗಿ ಬಿಜೆಪಿಯಲ್ಲಿ ಒಳಬೇಗುದಿ ಇರುವಂತದ್ದು, ಒಂದಷ್ಟು ನಾಯಕರು ಕೂಡ ಕಾಂಗ್ರೆಸ್ಗೆ ಬರ್ತಾರೆ, ಸೇರ್ಪಡೆ ಆಗ್ತಾರೆ ಅನ್ನುವಂತ ಚರ್ಚೆ ಆಗ್ತಿದೆ. ಸೊ ನಿಮ್ಗೆ ಸಂಪರ್ಕದಲ್ಲಿ ಯಾರಾದ್ರೂ ಇದ್ರ ಅಥವಾ ಯಾರಾದ್ರೂ ಬರುವಂತ ಸೂಚನೆಗಳಿದಾವ? ಕಾಂಗ್ರೆಸ್ ಒಂದು ದೊಡ್ಡ ಆಲದ ಮರ ಇದ್ದಂಗೆ, ಯಾರು ಬೇಕಾದ್ರೂ ಬಂದು ಇದರಲ್ಲಿ ಆಶ್ರಯ ಪಡೆಯಬಹುದು. ಮತ್ತು ಎಲ್ಲ ಧರ್ಮದ ಎಲ್ಲ ಜಾತಿಯ ಜನರಿಗೆ ಮುಕ್ತವಾದಂಥ ಅವಕಾಶಗಳು ಇದ್ದಾವೆ. ಇಂಟರ್ನಲ್ ಡೆಮೋಕ್ರಸಿ ಇದೆ. ಹೀಗಾಗಿ ಎಲ್ಲೆಲ್ಲಿ ಜನ ಪ್ರಜಾಪ್ರಭುತ್ವದ ಪರವಾಗಿ, ಸಂವಿಧಾನಕ್ಕೆ ಪರವಾಗಿದ್ದಾರೋ ಅವರೆಲ್ಲರೂ ಬರೋದಕ್ಕೆ ಮುಕ್ತವಾದ ಅವಕಾಶ ಇದೆ. ಕಾಂಗ್ರೆಸ್ ಬಾಗಿಲು ತೆಗೆದಿದೆ. ಸಿದ್ಧಾಂತ ಒಪ್ಪುವವರು ಅವ್ರಿಗೆ ಸ್ವಾಗತ ಇದೆ. ಸದಾನಂದ ಗೌಡರು, ಪ್ರತಾಪ್ ಸಿಂಹ, KS ಈಶ್ವರಪ್ಪ ಇವರೆಲ್ಲರೂ ಕೂಡ ಒಂದು ಹಂತದಲ್ಲಿ ಅಸಮಾಧಾನ ಆಗ್ತಿರುವಂತದ್ದು. ನಿಮ್ಮ ಸಂಪರ್ಕದಲ್ಲಿ ಯಾವ್ದಾದ್ರು ಬಿಜೆಪಿ ನಾಯಕರು ಇದ್ದಾರಾ? ಇಲ್ಲ, ನನ್ನ ಸಂಪರ್ಕದಲ್ಲಿ ಯಾರು ಇಲ್ಲ.
ನಾನು ಯಾರಿಗೂ ಮಾತಾಡೂ ಇಲ್ಲ, ನನ್ನ ಸಂಪರ್ಕದಲ್ಲಿ ಯಾರೂ ಇಲ್ಲೂ ಇಲ್ಲ. ಬಟ್ ಭಾಳಷ್ಟು ಜನ ಅಸಮಾಧಾನ ಹೊಂದಿದ್ದಾರೆ ಅಂತ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ಅವರೆಲ್ಲ BJPಯ ಸಿದ್ಧಾಂತ ಮತ್ತು ಅವರ ನಿಲುವುಗಳಿಂದ ಬೇಸತ್ತಿದ್ದಾರೆ. ಸೊ ಒಂದೊಂದಾಗಿ ಅವರ ಆಕ್ರೋಶ ಹೊರ ಬರ್ತಾ ಇದೆ. ಶಿಸ್ತುನ ಪಕ್ಷ ಅಂತ ಕರೆಸ್ಕೊತಿದವರಿಗೆ ಅಶಿಸ್ತು ಹೆಂಗೆ ತಾಂಡವಾಡ್ತಿತ್ತು ಅಂತ ಹೇಳಿ ಆ ಒಳಗುದಿಯಿಂದನೇ ಅರ್ಥ ಆಗುತ್ತೆ. ಇದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಬಿಜೆಪಿ ಒಳಬೇಗುದಿ? ಕಾಂಗ್ರೆಸ್ಸು ನಕಾರಾತ್ಮಕ ವಿಷಯಗಳನ್ನ ಇಟ್ಕೊಂಡು ರಾಜಕೀಯ ಮಾಡಲ್ಲ. ನಾವು ಪಾಸಿಟಿವ್ ಇದರ ಮೇಲೆ ರಾಜಕೀಯ ಮಾಡೋರು. ಮತ್ತು ಯಾರ್ಯಾರಿಗೆ ಆ ಥರದ ಭಾವನೆಗಳಿದ್ದಾವೆ, ಆ ಸೈದ್ಧಾಂತಿಕವಾದಂಥ ನಂಬಿಕೆ ಇದೆ, ಅವರೆಲ್ಲ ಈ ಕಡೆ ಬರ್ಬೋದು. ಅವರಿಗೆ ಸ್ವಾಗತ. ಈಗಾಗಲೇ ನಮ್ಮ ಅಧ್ಯಕ್ಷರು, ನಮ್ಮ ಮುಖಂಡರು ಬಹಿರಂಗವಾಗಿ ಹೇಳಿದ್ದಾರೆ. ಲೋಕಸಭೆ ಚುನಾವಣೆ ಬಳಿಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನುವಂತ ಮಾತನ್ನು ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು, ಆ ರೀತಿಯ ಸನ್ನಿವೇಶ ಸೃಷ್ಟಿ ಆಗುತ್ತಾ? ಅವರೆಲ್ಲ ಅಗಲಗನ್ಸು ಕಾಣ್ತಾ ಇದ್ದಾರೆ ಅಷ್ಟೇ, ಅಗಲಗನ್ಸು ಅಷ್ಟೇ. ಹೆಚ್ಚಿನ ಲೋಕಸಭಾ ಸ್ಥಾನಗಳು ಬರದೇ ಇದ್ದಂತ ಸಂದರ್ಭದಲ್ಲಿ ಅದೊಂದು ರೀತಿ ಮ್ಯಾಂಡೇಟರಿ ಆಗ್ಬೋದು, ಸರ್ಕಾರ ಪತನ ಆಗ್ಬೋದು ಅನ್ನುವಂತ ಮಾತುಗಳು ಕೂಡ ಈಗ ವ್ಯಕ್ತ ಆಗ್ತಿರುವಂತದ್ದು. ಲೋಕಸಭಾ ಚುನಾವಣೆ ರಾಜ್ಯ ಸರ್ಕಾರದ ಭವಿಷ್ಯದ ಮೇಲೆ ಮ್ಯಾಂಡೇಟರಿ ಚುನಾವಣೆಗಳಲ್ಲ, ರಾಷ್ಟ್ರೀಯ ವಿಷಯಗಳ ಮೇಲೆ ನಡೀತಕ್ಕಂಥ ಒಂದು ಚುನಾವಣೆ ಇದು. ಕಳೆದ 10 ವರ್ಷದಲ್ಲಿ ಮೋದಿಯವರ ಸರ್ಕಾರ ಮಾಡಿರೋ ಸಾಧನೆ, ಅವರ ವೈಫಲ್ಯಗಳು, ಅದರ ಮೇಲೆ ನಡೀತಕ್ಕಂಥ ಚುನಾವಣೆ. ಮೋದಿಯವರು ಸಾಧನೆಗಿಂತ ಹೆಚ್ಚಾಗಿ ಸಾಧನೆಗಳನ್ನು ಬಿಟ್ಟು ಮತ್ತೊಮ್ಮೆ ಭಾವನಾತ್ಮಕ ವಿಷಯಗಳು, ಸೂಕ್ಷ್ಮ ವಿಷಯಗಳನ್ನೇ ಮಾತಾಡ್ತಾ ಇದ್ದಾರೆ ಅವರು. ಅಂದರೆ ಅವರು ಸಾಧನೆ ಮಾಡಿಲ್ಲ ಅಂತ ಅರ್ಥ. ಜನರಿಗೆ ಅವರ ಬದುಕು ಮುಖ್ಯನೋ ಹೊರತು ಭಾವನಾತ್ಮಕ ವಿಷಯಗಳು ಮುಖ್ಯ ಅಲ್ಲ. ಬದುಕಿನ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ. ಮೋದಿಯವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ 3 ಜನ ಸಿಎಂ ಇದ್ದಾರೆ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಪೈಕಲ್ಲೇ ಅತ್ಯಂತ ಪ್ರಬಲವಾದಂಥ, ಶಕ್ತಿಶಾಲಿಯಾದಂಥ, ನಿಷ್ಠೂರವಾದಂಥ ನಿರ್ಧಾರಗಳು ಎಸೆದಂಥ ಮುಖ್ಯಮಂತ್ರಿಯರು ಇದ್ದರೆ ದೇಶದಲ್ಲಿ ಇಟ್ ಇಸ್ ಸಿದ್ದರಾಮಯ್ಯ. ಸರ್, ಎಷ್ಟು ಸ್ಥಾನಗಳನ್ನ ನೀವು ಕರ್ನಾಟಕದಲ್ಲಿ ಗೆಲ್ಲುವ ಅವಕಾಶ ಇದೆ? ನಾವು 20 ಸ್ಥಾನಗಳನ್ನ ಮೇಲೆ ಗೆಲ್ತೀವಿ. ಇದು ಗ್ಯಾರಂಟಿ ಯೋಜನೆಗಳ ಒಂದು ಆಧಾರದ ಮೇಲೆ ಹೇಳ್ತಿದ್ರ ಅಥವಾ ಬಿಜೆಪಿ ಈ ಬೆಳವಣಿಗೆ? ನೋಡಿ, ಬಿಜೆಪಿಯವರು ಬರೀ ಮಾತಾಡಿದ್ದಾರೆ, ಚುನಾವಣಾ ಪ್ರಣಾಳಿಕೆ ಹೇಳಿದ್ದಾರೆ, ಸಾಧನೆ ಏನು ಮಾಡಿಲ್ಲಲ್ಲ. ಎಲ್ಲಿ ಮಾಡಿದ್ದಾರೆ? 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಯುವಕರಿಗೆ ಕೊಟ್ಟಿದ್ದಾರ? 9 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಕೇಂದ್ರ ಸರ್ಕಾರ ಕಾರ್ಯ ಇದ್ದಾವೆ. ಅದರಲ್ಲಿ 94,000 ಹುದ್ದೆ SC ST ಬ್ಯಾಕ್ಲಾಗ್ ಇದ್ದಾವೆ, ಒಂದೂ ತುಂಬಿಲ್ಲ. ಸರ್, ಕರ್ನಾಟಕದಲ್ಲಿ ಮೋದಿ ಅಲೆ ಇದೆಯಾ ಇಲ್ವಾ ಸರ್? ಇಲ್ಲಿ ಅಲೆ ಪ್ರಶ್ನೆ ಇಲ್ವಲ್ಲ. ಯಾಕಂದ್ರೆ ಏನಾದ್ರು ಸಾಧನೆ ಮಾಡಿದ್ರಲ್ವ ಅಲ್ಲೇ? ಏನಾದ್ರು ಸಾಧನೆ ಮಾಡಿದ್ರೆ, ಅಭಿವೃದ್ಧಿ ಮಾಡಿದ್ರೆ, ಜನಜೀವ ತುಳಿತಕ್ಕೂ ಒಳಗಾದ ಜನ, ದೀನದಲಿತರು, ಬಡವರು, ರೈತರು, ಕಾರ್ಮಿಕರು, ಮಹಿಳೆಯರು, ಈ ವರ್ಗಗಳ ಜನರ ಬದುಕಿನಲ್ಲಿ ಹಸನ್ಮುಖಿಯಾಗಿದ್ದಾರೆ, ಮುಖದಲ್ಲಿ ನಗು ಕಾಣ್ತಾ ಇದೆ. ಆ ಥರ ಏನಾದ್ರು ಇದ್ರೆ ಅವರು ಹೌದಪ್ಪ ಇವರು ಅಲೆ ಬಂದ್ಬಿಡ್ತು ಅಂತ ಹೇಳ್ಬೋದು. ಪ್ರಪಂಚದ 126ನೇ ಸಾಲಿನಿದೆ ಭಾರತ. ಯಾವ್ದ್ರಲ್ಲಿ? ನಗೋರಲ್ಲಿ, ನಗುಮುಖದ ರಾಷ್ಟ್ರದಲ್ಲಿ. ಎಷ್ಟೇ ನಂಬರು? 126. ಹಿಂದೆ ಬಿಜೆಪಿ ಏನ್ ಹೇಳ್ತಿದ್ರು? ಇಂಡಿಯಾ ಸ್ಮೈಲಿಂಗ್ ಮೀನ್ ಶೈನಿಂಗ್, ಕೀಪ್ ಸ್ಮೈಲಿಂಗ್. ಸ್ಮೈಲಿಂಗ್ ಅಲ್ಲಿ ಎಷ್ಟನೇ ಮಟ್ಟದಲ್ಲಿ ಇದ್ದೀವಿ ನಾವು? 126th ಕಂಟ್ರಿ ಇನ್ ದಿ ವರ್ಲ್ಡ್. ಸರ್, ಈಗ ಕುಮಾರಸ್ವಾಮಿ ಅವರು ನೇರವಾಗಿ ಬಿಜೆಪಿ ಒಂದಷ್ಟು ನಡೆಯ ವಿಚಾರವಾಗಿ ಅಸಮಾಧಾನವನ್ನು ಹೊರ ಹಾಕಿರುವಂತದ್ದು. ಸೊ ಇದು ಕಾಂಗ್ರೆಸ್ಗೆ ಏನಾದ್ರು ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯಲ್ಲಿ ಅಪಸ್ವರ ವ್ಯಕ್ತ ಆಗ್ತಿದೆ. ಅದು ಕುಮಾರಸ್ವಾಮಿ ಅವರು ಮತ್ತು ಬಿಜೆಪಿ ಅವರಿಗೆ ಗೊತ್ತಿರೋದು. ಇವರನ್ನ ಅವ್ರು ಬೆಂಬಲ ಕೊಟ್ಟರು, ನುಡಿದಂತೆ ನಡೀಲಿಲ್ಲ ಅಂದ್ಬಿಟ್ಟು ಅವ್ರ ಸರ್ಕಾರ ಬಿದ್ದೋಯ್ತು. ಅವ್ರ ವಿರುದ್ಧ ಇವರು ಹೋರಾಟ ಮಾಡಿದ್ರು, ಇವ್ರ ವಿರುದ್ಧ ಹೋರಾಟ ಮಾಡ್ತು. ಪರಸ್ಪರ ನಂಬಿಕೆ ವಿಶ್ವಾಸ ಇಲ್ಲದೇ ಇಬ್ಬರಿಗೂ ಗೊತ್ತಿರೋ ಜೊತೆ ಆದಾಗ ನಂಬಿಕೆ ಗಿರಕ್ ಸಾಧ್ಯನಾ? ದಟ್ ಇಸ್ ಓವರ್ ಆಲ್ ನೆಟ್ ರಿಸಲ್ಟ್. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ಮಹಾದೇವಪ್ಪ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.